ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕೃಷ್ಣಾ ನದಿಯ ಒಳಹರಿವು ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ನಿನ್ನೆ ರಾತ್ರಿ 20,000 ಕ್ಯೂಸೆಕ್ ಒಳಹರಿವಿದೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಒಟ್ಟು 1.21 ಲಕ್ಷ ಕ್ಯೂಸೆಕ್ ನೀರು ಬರ್ತಾ ಇದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಅಬ್ಬರಿಸ್ತಾ ಇವೆ. ಚಿಕ್ಕೋಡಿ ವಿಭಾಗದಲ್ಲಿ ಒಟ್ಟು 7 ಸೇತುವೆಗಳು ಜಲಾವೃತವಾಗಿದೆ. ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ, ಬೆಳೆ ಹಾನಿಯಾಗಿದೆ. ಪರ್ಯಾಯ ಮಾರ್ಗಗಳ ಮೂಲಕ ಜನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜಿಲ್ಲಾಡಳಿತ ನದಿಗೆ ಸಾರ್ವಜನಿಕರು ಯಾರು ಇಳಿಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಒಟ್ಟು 1.21 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಪರಿಣಾಮ 7 ಸೇತುವೆಗಳು ಜಲಾವೃತವಾಗಿದೆ. ನದಿಗಳ ಅಬ್ಬರ ಜಾಸ್ತಿ ಇದೆ. ಕೆಲವು ಕಡೆ ಸಂಚಾರ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆಯಾಗಿದೆ. ಪರ್ಯಾಯ ಮಾರ್ಗಗಳ ಮುಖೇನ ವಾಹನ ಸವಾರರು ತೆರಳುತ್ತಾ ಇದ್ದಾರೆ. ಇನ್ನೊಂದು ಕಡೆ ನದಿಗೆ ಯಾರು ಇಳಿಬೇಡಿ ಅಂತೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಕೆಲವು ಕಡೆ ದೇವಸ್ಥಾನಗಳಲ್ಲಿ ಜಲ ದಿಗ್ಬಂಧನ ಆಗಿದೆ, ಸೇತುವೆಗಳು ಮುಳುಗಡೆ ಆಗಿದೆ. ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಹೆಂಗಿದೆ? ನಮ್ಮ ಪ್ರತಿನಿಧಿ ಲೋಹಿತ್ ಪ್ರತ್ಯಕ್ಷ ವರದಿಯನ್ನು ಕೊಡಿದ್ದಾರೆ, ನೋಡೋಣ. ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಪರಿಣಾಮವಾಗಿ ಈಗ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ಈಗಾಗಲೇ ಕೃಷ್ಣಾ ನದಿಗೆ ಬರೋಬ್ಬರಿ 1,10,000 ಕ್ಯೂಸೆಕ್ಸ್ನಷ್ಟು ನೀರು ಒಳ ಹರಿವು ಬರ್ತಾ ಇದೆ. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ನದಿಗಳು ತಮ್ಮ ಪಾತ್ರವನ್ನು ಬಿಟ್ಟು ಹೊರಗಡೆ ಹರಿತಾ ಇದ್ದಾವಂಥದ್ದು. ಸೊ ನಾನೀಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿದ್ದೀನಿ. ನಾವೇನೀಗ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಒಂದು ಸೇತುವೆ ಮೇಲೆ ಇರ್ತಕ್ಕಂಥ ದೃಶ್ಯ. ಇದು ಬಹುತೇಕ ಸೇತುವೆ ಏನಂತಂದ್ರೆ ಸೇತುವೆ ಮೇಲ್ಗಡೆ ಸುಮಾರು 10 ಅಡಿಯಷ್ಟು ನೀರು ಬಂದು ಈಗ ಏನಂತಂದ್ರೆ ಇಲ್ಲಿನ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಕಾರದಗ, ಭೋಜವಾಡಿ, ಭೋಜ್ಕುನ್ನೂರ್ ಹೀಗೆ ಒಟ್ಟು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ 7 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ಬರೋಬ್ಬರಿ 30ಕ್ಕೂ ಹೆಚ್ಚು ಹಳ್ಳಿಯ ಜನ ಇವತ್ತು ಸುತ್ತುವರೆದು ಸಂಚಾರ ಮಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ನದಿಗಳು ಯಾವ ಮಟ್ಟಿಗೆ ಮೈದುಂಬಿ ಹರಿತಾ ಇದಾವೆ ಅಂತಂದ್ರೆ ಈಗಾಗಲೇ ಬಹುತೇಕ ಅಪಾಯದ ಮಟ್ಟವನ್ನ ಮೀರಿರ್ತಕ್ಕಂಥದ್ದು. ವೇದಗಂಗಾ ಆಗಿರ್ಬೋದು, ದೂದ್ಗಂಗಾ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಈಗಾಗಲೇ ಅಪಾಯದ ಮಟ್ಟವನ್ನ ಮೀರಿ ಈಗ ನದಿಗಳು ಹರಿತಾ ಇರ್ತಕ್ಕಂಥದ್ದು. ಪರಿಣಾಮವಾಗಿ ಈಗ ಏನಂತಂದ್ರೆ ನದಿ ತನ್ನ ಪಾತ್ರವನ್ನ ಬಿಟ್ಟು ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಇವತ್ತು ಟ್ರಾನ್ಸ್ಫಾರ್ಮರ್ಗಳಾಗಿರಬಹುದು. ಯಾಕಂತಂದ್ರೆ ನದಿ ಪಕ್ಕದಲ್ಲಿ ಏನಿವತ್ತು ಕೃಷಿ ಜಮೀನುಗಳಿಗೆ ನೀರು ಒಯ್ತಕ್ಕಂಥ ಪಂಪ್ಸೆಟ್ಗಳಿದಾವೆ. ಆ ಪಂಪ್ಸೆಟ್ಗಳಿಗೂ ಕೂಡ ಏನಂತಂದ್ರೆ ಸಂಪೂರ್ಣವಾಗಿ ಈಗ ನೀರಿನಲ್ಲಿ ನಿಂತು ಹೋಗಿರ್ತಕ್ಕಂಥದ್ದು. ಸಾವಿರಾರು ಹೆಕ್ಟರ್ ಪ್ರದೇಶದ ಏನಂತಂದ್ರೆ ನದಿ ಪಕ್ಕದಲ್ಲಿ ಬರ್ತಕ್ಕಂಥ ಸಾವಿರಾರು ಹೆಕ್ಟರ್ ಪ್ರದೇಶದ ಜಮೀನುಗಳು ಸಂಪೂರ್ಣವಾಗಿ ಈಗ ಏನಂತಂದ್ರೆ ನೀರಿನಲ್ಲಿ ಮುಳುಗೋಗಿ ಬೆಳೆ ಕೊಳೆಯುವಂತ ಪರಿಸ್ಥಿತಿಗೆ ಇವತ್ತು ಬಂದಿರ್ತಕ್ಕಂಥದ್ದು. ಸೊ ಏನಿವತ್ತು ಮಳೆ ಆಗ್ತಾ ಇದೆ, ಜುಲೈ ತಿಂಗಳಲ್ಲಿ ಏನ್ ಮಳೆ ಆಗ್ತಾ ಇದೆ, ಪರಿಣಾಮವಾಗಿ ಈಗ ರೈತಾಪಿ ವರ್ಗ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಇನ್ನೊಂದು ಕಡೆ ಕರಾವಳಿ ಹಾಗೆಯೇ ಮಲೆನಾಡು ಭಾಗದಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ವರದಾ ನದಿಗೆ ಒಳಹರಿವು ಹೆಚ್ಚಳವಾಗಿದೆ. ಕುಡಿಯೋ ನೀರು ಜೊತೆಗೆ ಕೃಷಿಗೆ ಜೀವನಾಧಾರವಾಗಿದೆ ಈ ನದಿ. ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಹಾವೇರಿಗೆ ಅದು ವರದಾನವಾಗಿದೆ. ನದಿಗೆ ಒಳಹರಿವು ಹೆಚ್ಚಳವಾಗಿದೆ. ಹಾಗಾಗಿ ರೈತರು ಇಷ್ಟು ದಿನ ಕಾಯ್ತಾ ಇದ್ದಿದೆ ಇದಕ್ಕೆ. ಜೂನಲ್ಲಂತೂ ಮಳೆ ಬರಲಿಲ್ಲ. ಜುಲೈ ಆರಂಭದಿಂದ ಮಳೆ ಚುರುಕನ್ನ ಪಡ್ಕೊಂಡಿದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಹಾವೇರಿಯಲ್ಲಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ತುಂಗಭದ್ರಾ ನದಿ ಕಡೆ ಹೆಚ್ಚುವರಿ ನೀರನ್ನ ಹರಿಬಿಡಲಾಗಿದೆ. ಮಳೆ ಕೊರತೆಯಿಂದ ರೈತರು ಕಂಗಾಲಾಗಿದ್ರು. ಇದೀಗ ಈ ಮಳೆ ನದಿ ನೀರಿನಲ್ಲಿ ಹೆಚ್ಚಳ ಆಗಿರೋದು, ಆ ಪ್ರಮಾಣ ಅದೆಲ್ಲ ಆಶಾಕಿರಣವಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡೋಣ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ 2-3 ದಿನಗಳಿಂದ ಕೂಡ ವಿಪರೀತ ಮಳೆ ಆಗ್ತಾ ಇದ್ದಾರೆ. ಇದೇ ಪರಿಣಾಮವಾಗಿ ಹಾವೇರಿ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ವರದಾ ನದಿಗೆ ಕೂಡ ಒಳ ಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ನಾನು ಹಾವೇರಿ ಹೊರವಲಯದಲ್ಲಿರ್ತಕ್ಕಂಥ ಕೂಡ್ಲಿಗೆ ಎಂಬ ಗ್ರಾಮದಲ್ಲಿದ್ದೇನೆ. ನೀವು ಈ ಭಾಗದ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ವರದಾ ನದಿಯ ಒಳ ಹರಿವು ಯಾವ ರೀತಿಯಾಗಿ ಹೆಚ್ಚಳವಾಗಿದೆ ಅಂತೇಳಿ ಸಾಕಷ್ಟು ದಿನಗಳಿಂದ ಕೂಡ ಮಳೆಯ ಕೊರತೆ ಇತ್ತು. ಹೀಗಾಗಿ ರೈತರು ಕೂಡ ಸಾಕಷ್ಟು ಆತಂಕದಲ್ಲಿದ್ದರು ಮತ್ತು ಕುಡಿಯೋ ನೀರಿಗೆ ಆಗಿರ್ಬೋದು ಮತ್ತು ಕೃಷಿ ಚಟುವಟಿಕೆಗೆ ಬಳಸ್ತಕ್ಕಂಥ ನೀರಿನ ಬಗ್ಗೆ ಕೂಡ ಸಾಕಷ್ಟು ಗಂಭೀರತೆಯನ್ನು ಕೂಡ ಇತ್ತು. ಆದರೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕೂಡ ಸಾಕಷ್ಟು ದಿನಗಳಿಂದ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ವರದಾ ನದಿಗೆ ಕೂಡ ನೀರಿನ ಹರಿವು ಹೆಚ್ಚಳವಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ವರದಾ ನದಿ ಹರಿತಾ ಇದೆ ಎಂಬುದನ್ನು ಕೂಡ ನೀವು ಕಣ್ತುಂಬಿಕೊಳ್ತಾ ಇದ್ದೀರಿ. ಹೀಗಾಗಿ ದಿನದಿಂದ ದಿನಕ್ಕೆ ಕೂಡ ನೀರಿನ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ರೈತರ ಮುಖದಲ್ಲಿ ಕೂಡ ಈಗಾಗಲೇ ಮಂದಹಾಸವನ್ನು ಕೂಡ ಮೂಡಿರ್ತಕ್ಕಂಥದ್ದು. ಮತ್ತು ಈ ವರದಾ ನದಿ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಉಗಮವಾಗ್ತದೆ. ಇದು ಮುಂದೆ ಹಾವೇರಿ ಜಿಲ್ಲೆ ಉದ್ದಕ್ಕೂ ಕೂಡ ಹರಿಯುತ್ತೆ.
ಹರಿಯುತ್ತದೆ ಮತ್ತು ಮುಂದೆ ಇದು ತುಂಗಭದ್ರಾ ನದಿಯನ್ನು ಕೂಡ ಸೇರ್ಪಡೆ ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಹಾವೇರಿ, ಗದಗ ಆಗಿರ್ಬೋದು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಭಾಗದ ರೈತರು ಕೂಡ ವರದಾ ನದಿಯ ಮೇಲೆ ಕೂಡ ಅವಲಂಬನೆ ಆಗಿರ್ತಾರೆ ಮತ್ತು ಕುಡಿಯೋ ನೀರು ಆಗಿರ್ಬೋದು ಮತ್ತು ಕೃಷಿ ಚಟುವಟಿಕೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದೇ ವರದಾ ನದಿಯ ನೀರನ್ನು ಕೂಡ ಬಳಕೆಯನ್ನು ಮಾಡ್ತಾರೆ. ಹೀಗಾಗಿ ವರದಾ ನದಿಗೆ ಒಳಹರಿವು ಹೆಚ್ಚಳ ಆಗಿರೋದ್ರಿಂದ ಈ ಭಾಗದ ರೈತರಲ್ಲಿ ಕೂಡ ಮಂದಹಾಸವನ್ನು ಕೂಡ ಮೂಡಿರ್ತಕ್ಕಂಥದ್ದು. ಈ ಭಾಗದ ಸೇತುವೆಗಳನ್ನು ನೀವು ಗಮನಿಸಬಹುದಂಥ ಸಂದರ್ಭದಲ್ಲಿ ಇನ್ನು 2-3 ದಿನಗಳಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಈ ಸೇತುವೆ ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಆಲ್ಟರ್ನೇಟಿವ್ ಆಗಿ ಇದಕ್ಕೆ ದೊಡ್ಡದಾಗಿರ್ತಕ್ಕಂಥ ಒಂದು ಸೇತುವೆ ಕೂಡ ನಿರ್ಮಾಣವನ್ನು ಮಾಡಿರೋದ್ರಿಂದ ಯಾವುದೇ ರೀತಿಯಾದಂಥ ಸಂಪರ್ಕದ ಸಮಸ್ಯೆ ಕೂಡ ಉಲ್ಬಣಗೊಳ್ಳುವುದಿಲ್ಲ. ಆದರೆ ಸಣ್ಣ ಪುಟ್ಟ ಸೇತುವೆಗಳು ಕೂಡ ಮುಳುಗಡೆ ಆಗುವಂಥ ಭೀತಿ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಹೀಗಾಗಿ ವರದಾ ನದಿಗೆ ನೀರು ಒಳಹರಿವು ಹೆಚ್ಚಳ ಆಗಿರೋದ್ರಿಂದ ರೈತರಲ್ಲಿ ಕೂಡ ಒಂದು ಮಂದಹಾಸವನ್ನು ಕೂಡ ಮೂಡಿರ್ತಕ್ಕಂಥದ್ದು. ಮತ್ತು ಈ ಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ನದಿಗೆ ನೀರು ಹೆಚ್ಚಳ ಆಗಿರೋದ್ರಿಂದ ಇಲ್ಲಿನ ಜನರು ಕೂಡ ಜಾನುವಾರುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ನೀರು ಕುಡಿಸುವಂಥದ್ದಾಗಿರ್ಬೋದು ಮತ್ತು ಮಹಿಳೆಯರು ಕೂಡ ತಮ್ಮ ಬಟ್ಟೆ ತೊಳೆಯುವಂಥ ದಿನನಿತ್ಯದ ಕಾರ್ಯಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ವರದಾ ನದಿಯ ಕೂಡ ಜೀವನಾಡಿಯಾಗಿರ್ತಕ್ಕಂಥದ್ದು. ಹಾವೇರಿ ಜಿಲ್ಲೆಯ ಸಾಕಷ್ಟು ರೈತರು ಕೂಡ ಇದೇ ಒಂದು ನದಿಯ ಮೇಲೆ ಅವಲಂಬನೆಗೊಂಡಿರ್ತಕ್ಕಂಥದ್ದು. ಹೀಗಾಗಿ ವರದಾ ನದಿಗೆ ನೀರು ಬಂದಿರೋದ್ರಿಂದ ಈ ಭಾಗದ ರೈತರಲ್ಲಿ ಕೂಡ ಖುಷಿಯನ್ನು ತಂದು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ವರದಾ ನದಿ ಮತ್ತು ತುಂಗಭದ್ರಾ ನದಿ ಎರಡೂ ಕೂಡ ಮೈದುಂಬಿ ಹರಿಯುವಂಥ ಸಾಧ್ಯತೆ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ.